ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎರಡನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಂತಹ ಕಾವ್ಯ ಶೈವ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಹೀಗಾಗಿನೇ ವಿಡಿಯೋನ ಮಿಸ್ ಮಾಡಿಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನೆಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಎಲ್ಲರೂ ಕೂಡ ಈಗಲೇನೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾವ್ಯ ಶೈವ ಇವರು ಮೂಲತಃ KR ಪೇಟೆಯವರು. ಹಾಗೇನೆ ಅವರು ಎಜುಕೇಶನ್ ಎಲ್ಲಾ ಕಂಪ್ಲೀಟ್ ಮಾಡ್ಕೊಂಡಿದ್ದು ಮೈಸೂರಿನಲ್ಲಿ, ಹಾಗೇನೆ ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿ ನೆಲೆಸಿರೋದು ಬೆಂಗಳೂರಿನಲ್ಲಿ. ಇವರ ಡೇಟ್ ಆಫ್ ಬರ್ತ್ ಅನ್ನು ನೋಡೋದಾದರೆ ಏಪ್ರಿಲ್ 6, 1999 ಅಂತ ಹೇಳಿದರೆ ಇವರಿಗೆ ಅಟ್ ಪ್ರೆಸೆಂಟ್ ಅಲ್ಲಿ 26 ವರ್ಷ ವಯಸ್ಸಾಗುತ್ತೆ. ಇವಾಗ ನೀವು ಸ್ಕ್ರೀನ್ ನಲ್ಲಿ ಇವರ ತಂದೆ ಮತ್ತು ತಾಯಿಯ ಫೋಟೋನ ನೋಡ್ತಾ ಇದ್ದೀರಾ. ಫೋಟೋಸ್ಗಳು ಇವರ ಬ್ರದರ್ ಜೊತೆ ತೆಗೆದಿರುವಂತಹ ಫೋಟೋಸ್ಗಳಾಗಿದ್ದಾವೆ. ಹೌದು, ಕಾವ್ಯ ಶೈವ ಅವರಿಗೆ ಒಬ್ಬರು ಬ್ರದರ್ ಕೂಡ ಇದ್ದಾರೆ. ಅವರ ಹೆಸರು ಕಾರ್ತಿಕ್ ಅನ್ನೋದಾಗಿದೆ. ಇನ್ನು ಕಾವ್ಯ ಶೈವ ಅವರ ಎಜುಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದರೆ ಇವರು ತಮ್ಮ ಡಿಪ್ಲೊಮಾನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ನಲ್ಲಿ. ಇನ್ನು ಇವರು ಡಿಪ್ಲೊಮಾ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡ ಆದ್ಮೇಲೆ ಆಕ್ಟಿಂಗ್ ಫೀಲ್ಡ್ ಕಡೆ ಸ್ವಲ್ಪ ಒಲವನ್ನ ತೋರಿಸ್ತಾರೆ. ಆದರೆ ಇವರ ಮನೆಯಲ್ಲಿ ಇವರು ಆಕ್ಟಿಂಗ್ ಫೀಲ್ಡ್ಗೆ ಹೋಗೋದು ಸ್ವಲ್ಪನೂ ಕೂಡ ಇಷ್ಟ ಇರಲಿಲ್ಲವಂತೆ. ಮನೆಯಲ್ಲಿ ಒಪ್ಪಲಿಲ್ಲ ಅಂತ ಹೇಳಿದ್ರು ಕೂಡ ಇವರ ಒಲವು ಆಕ್ಟಿಂಗ್ ಕಡೆನೆ ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ಮನೆಯಲ್ಲಿ ಹಠ ಮಾಡಿ ಕೊನೆಗೂ ಆಡಿಷನ್ ಕೊಡೋದಕ್ಕೆ ಶುರು ಮಾಡಿದ್ದರ ಬಗ್ಗೆ ಸ್ವತಃ ಕಾವ್ಯ ಶೈವ ಅವರೇನೇ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಇವರು ಮೊದಲನೆಯದಾಗಿ ಸೀರಿಯಲ್ನಲ್ಲಿ ಡೆಬ್ಯೂಟ್ ಮಾಡಿದ್ದು ಭೂಮಿ ತಾಯಣೆ ಅನ್ನುವಂತಹ ಒಂದು ಸೀರಿಯಲ್ನ ಮೂಲಕ. ಇದು ಕಲರ್ಸ್ ಸೂಪರ್ನಲ್ಲಿ ಪ್ರಸಾರವಾಗ್ತಾ ಇತ್ತು. ಇದಾದ ನಂತರ ಅಟ್ ದ ಸೇಮ್ ಟೈಮ್ ಅವರು ತೆಲುಗು ರಂಗದಲ್ಲೂ ಕೂಡ ಕಾಣಿಸಿಕೊಂಡಿದ್ದರು. ಜಿಮಿನಿ ತೆಲುಗು ಈ ಚಾನೆಲ್ ಅಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಹಂಸಗೀತಂ ಅನ್ನುವಂತಹ ಸೀರಿಯಲ್ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದರು. ಒಂದು ಇಂಟರೆಸ್ಟಿಂಗ್ ವಿಷಯ ಏನಪ್ಪಾ ಅಂತ ಹೇಳಿದರೆ ಇವರಿಗೆ ಯಾವುದೇ ರೀತಿಯಾದಂತಹ ರಂಗಭೂಮಿ ಹಿನ್ನೆಲೆ ಇಲ್ಲ. ಆದರೂ ಕೂಡ ತಮಗೆ ಸಿಕ್ಕಿರುವಂತಹ ಮೊದಲ ಅವಕಾಶದಲ್ಲೇನೆ ತುಂಬಾನೇ ಅದ್ಭುತವಾಗಿ ನಟನೆಯನ್ನ ಮಾಡೋದರ ಮೂಲಕ ಒಂದು ದೊಡ್ಡ ಸೀರಿಯಲ್ನ ಅವಕಾಶವನ್ನ ಕೂಡ ಗಳಿಸಿಕೊಳ್ಳುತ್ತಾರೆ. ಅದು ಕೆಂಡ ಸಂಪಿಗೆ ಅನ್ನುವಂತಹ ಸೀರಿಯಲ್. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಈ ಸೀರಿಯಲ್ನಲ್ಲಿ ಇವರು ಹೀರೋಯಿನ್ ಆಗಿ ಕಾಣಿಸಿಕೊಳ್ತಾರೆ. ಕೆಂಡ ಸಂಪಿಗೆ ಅನ್ನುವಂತಹ ಸೀರಿಯಲ್ನಲ್ಲಿ ಇವರು ಸುಮನ ಅನ್ನುವಂತಹ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಕೆಂಡ ಸಂಪಿಗೆ ಸೀರಿಯಲ್ ಸಮಯದಲ್ಲಿ ತೆಗೆಯಲಾಗಿರುವಂತಹ ಕೆಲವೊಂದಿಷ್ಟು ಫೋಟೋಸ್ಗಳನ್ನ ಕೂಡ ಇವಾಗ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಇದ್ದೀನಿ. ಅದನ್ನ ಕೂಡ ನೀವು ನೋಡ್ತಾ ಇರಬಹುದು. ಇನ್ನು ಇದಾದ ನಂತರ ಅಂದರೆ ಕೆಂಡ ಸಂಪಿಗೆ ಸೀರಿಯಲ್ ಮುಕ್ತಾಯವಾದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರ ಪಿಯಾ ಪ್ರೊಡಕ್ಷನ್ ಈ ಒಂದು ನಿರ್ಮಾಣದ ಸಂಸ್ಥೆಯ ಅಡಿಯಲ್ಲಿ ಮೊದಲನೆಯ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾವೇ ಕೊತ್ತಲವಾಡಿ ಅನ್ನುವಂತಹ ಸಿನಿಮಾ 2005ರಲ್ಲಿ ತೆರೆ ಮೇಲೆ ಬಂದಿತ್ತು. ಈ ಸಿನಿಮಾದಲ್ಲಿ ಅಂಗನವಾಡಿ ಟೀಚರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಕಾವ್ಯ ಅವರು. ಈ ಒಂದು ಸಿನಿಮಾದಲ್ಲಿ ಅವರು ಪೃಥ್ವಿ ಅಂಬರ್ ಅವರ ಜೊತೆ ಜೋಡಿಯಾಗಿ ನಟನೆಯನ್ನ ಮಾಡಿದ್ದರು. ಈ ಸಿನಿಮಾ ಕೂಡ ತುಂಬಾನೇ ಚೆನ್ನಾಗಿನೇ ಮೂಡ್ ಬಂತು ಅಂತಾನೆ ಹೇಳಬಹುದು. ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೂ ಕೂಡ ಇವರ ಪಾತ್ರ ಈ ಸೀರಿಯಲ್ನಲ್ಲಿ ಸಖತ್ ಹೈಲೈಟ್ ಕೂಡ ಆಯಿತು. ಇವರ ನಟನೆಯನ್ನ ಕೂಡ ತುಂಬಾ ಜನ ಇಷ್ಟಪಟ್ರು. ಈ ಸಿನಿಮಾದಲ್ಲಿ ಇವರು ಕಾಣಿಸಿಕೊಳ್ಳೋಕ್ಕಿಂತ ಮೊದಲು ಹಾಗೇನೆ ಕೆಂಡ ಸಂಪಿಗೆ ಸೀರಿಯಲ್ ಮುಕ್ತಾಯವಾದ ನಂತರ ಮತ್ತೊಂದು ಅಪೋರ್ಚುನಿಟಿ ಕೂಡ ಇವರಿಗೆ ಸಿಕ್ಕಿತ್ತು. ಅದು ಯಾವುದು ಅಂತ ಹೇಳಿದರೆ ಡಾನ್ಸ್ ಕರ್ನಾಟಕ ಡಾನ್ಸ್ ಅನ್ನುವಂತಹ ರಿಯಾಲಿಟಿ ಶೋ. ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಈ ಒಂದು ಡಾನ್ಸ್ ರಿಯಾಲಿಟಿ ಶೋನಲ್ಲಿ ಇವರು ಶಶಾಂಕ್ ಅವರ ಜೋಡಿಯಾಗಿ ಕಾಣಿಸಿಕೊಂಡಿದ್ದರು. ಮೊದಲಿನಿಂದಲೂ ಕೂಡ ತುಂಬಾನೇ ಅದ್ಭುತವಾಗಿ ಡಾನ್ಸ್ ಮಾಡ್ತಾ ಈ ಶೋನಲ್ಲಿ ಎಲ್ಲರ ಹಾರ್ಟ್ ಫೇವರೇಟ್ ಆಗಿದ್ದಂತಹ ಈ ಒಂದು ಜೋಡಿ ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲೆಯನ್ನ ಕೂಡ ತಲುಪುತ್ತೆ ಮತ್ತು ಫಿನಾಲೆನಲ್ಲಿ ಟ್ರೋಫಿಯನ್ನ ತಮ್ಮದಾಗಿಸಿಕೊಳ್ಳುತ್ತಾರೆ. ಹಾಗೇನೆ ತುಂಬಾ ಜನ ಈಗಾಗಲೇ ಇವರನ್ನ ಇಷ್ಟ ಕೂಡ ಪಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ.